ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಹಬ್ಬದ್ದೇನೆ ಡೇ 3. ಇದು ನಾನು ಫಸ್ಟ್ ಡೇಗೆ ಬಂದಿರಲಿಲ್ಲ, ಸೆಕೆಂಡ್ನೇದು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇದು ಮೂರನೇ ದಿನದ್ದು ಜಾತ್ರೆಗೆ ಹೋಗೋ ವ್ಲಾಗು. ಇನ್ನು ಜಾತ್ರೆಯಿಂದ ಬಂದರೆ ಅಲ್ಲಿಂದ ಟಯರ್ಡಾಗಿ ಸುಸ್ತಾಗಿ ಬಂದಿರ್ತೀವಿ, ನೈಟ್ ಏನು ಮಾಡಲ್ಲ ಅಂತ ಹೇಳಿ ಬೆಳಗ್ಗೆನೇ ವಡೆ ಪಾಯಸನ ಮಾಡ್ಕೊಬಿಡಿ ಅಂದರು ಅಪ್ಪ. ಹಂಗಾಗಿ ಇಲ್ಲಿ ಅಮ್ಮ ಎಲ್ಲನೂ ರೆಡಿ ಮಾಡ್ಕೊಂಡು ವಡೆನ ಮಾಡ್ತಿದ್ರು. ನಾನು ಪಾಯಸ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಜೊತೆಗೆ ಪಲಾವ್ ಕೂಡ ಮಾಡಿದ್ರು. ತಂಗೀರ್ನೆಲ್ಲನೂ ಕೂಡ ಊಟಕ್ಕೆ ಕರೆದು ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಇನ್ನು ಅಪ್ಪನೂ ಕೂಡ ಊಟ ಮಾಡ್ದೆ. ಅದಾದಮೇಲೆ ನಾವೆಲ್ಲರೂ ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಹೋಗಿ ರೆಡಿ ಆದೆ. ಇನ್ನು ಈ ಡ್ರೆಸ್ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಎಲ್ಲ ಆದಮೇಲೆ ತಂಗಿರ ಜೊತೆ ನಾನು ಕೂಡ ಜಾತ್ರೆಗೆ ಹೊರಟೆ. ಇನ್ನು ತೇರು ಕೂಡ ಎಳಿತಿದ್ರು, ನೀವೇ ನೋಡ್ಬೋದಲ್ಲ ಇಲ್ಲಿ. ಇನ್ನು ತೇರು ಎಳೆದ್ಮೇಲೆ ತೇರನ್ನ ನೋಡಿಕೊಂಡು ಅನ್ನುಜಾನನು ಕೂಡ ತೊಗೊಂಡು ಅನ್ನುಜಾನನ ಎಸ್ತು ಕೈ ಮುಕ್ಕೊಂಡ್ಬಂದು ಇನ್ನು ಮಜ್ಜಿಗೆ ಪಾನಕ ಎಲ್ಲ ಕಡೆ ಕೊಡ್ತಾಯಿದ್ರು. ಅಲ್ಲಿಗೆ ಬಂದು ಹುಡ್ಗಾಕ ನಾನು ಬ್ಲಾಗಲ್ಲಿ ಬರಲಿ ನಾನು ವಿಡಿಯೋ ಮಾಡೋಕ್ಕೆ ಅಂದ. ಹಂಗಾಗಿ ಅವನನ್ನು ಮಾಡಿಕೊಂಡು ನಾವು ಕೂಡ ಫ್ರೆಂಡ್ಸ್ ಜೊತೆ ಎಲ್ಲರೂ ಕೂಡ ಮಜ್ಜಿಗೆ ಪಾನಕನ ಕುಡ್ಕೊಂಡು ಬಂದು ಇನ್ನು ದೇವ್ರಿಗೂ ಕೂಡ ಹಣ್ಣುಕಾಯಿನ ಮಾಡಿಸ್ಕೊಂಡು ಕೈ ಮುಗಿದು ಇನ್ನು ಜಾತ್ರೆಗೆ ಬಂದಮೇಲೆ ಜಾತ್ರೆ ಸುತ್ತದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಜಾತ್ರೆ ಸುತ್ತಕೊಂಡು ಅಲ್ಲಿ ನನ್ನ ಮಗಳೇನೋ ಕೇಳಿದ್ಲು ಅಂತ ಹೇಳಿ ಅವಳಿಗೇನೋ ಕೊಡಿಸ್ಬಿಟ್ಟು ಅದಾದಮೇಲೆ ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ಮಿಸ್ ಮಾಡೋ ಹಾಗೇ ಇಲ್ಲ. ಹಂಗಾಗಿ ಕಡಲೆಪುರಿ ಸ್ವೀಟ್ಸ್ನೆಲ್ಲ ತೊಗೊಂಡು ಇನ್ನೊಂದು ರೌಂಡ್ ಜಾತ್ರೆನ ಸುತ್ತಕೊಂಡು ಮನೆಗೆ ಬಂದು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.